ನಿಮ್ಮ ಮುಂದಿರೇ ಫ್ರೆಂಡ್ಶಿಪ್ಗಿಂತ ರೇಟ್ ಏನ್ರಿ? ಅಲ್ಲ ನಾನು ಹೇಳ್ತಿರೋದು. ಅಲೇ ಕಂಗ್ರ್ಯಾಚುಲೇಷನ್ಸ್ ಮೈ ಬ್ರದರ್. So proud of you. Telling me that I want to reach 1 million when we were working out together. So you have done it. That's really inspiring. Congratulations. ತುಂಬ ಮೆಮೊರೀಸ್ ಇದೆ ಸ್ನೇಹಿತರೆ. ನಾನು 24 hours ಇನ್ ಕಾರ್ ಮಾಡಿದ್ದೀವಿ, ಇದೇ ಕಾರಲ್ಲಿ, ಬೆನ್ಸ್ ಕಾರಲ್ಲಿ 24 hours ಫಸ್ಟ್ ಟೈಮ್ ಮಾಡಿರೋದು. ವರುಣ್ ಸ್ಯಾಮ್, ಐ ಮಿಸ್ ಯು. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಅಲ್ಲಿಗೆ ವಾಕಿಂಗ್ ಮಾಡಿ ಬಂದೆ. ಅದಾದಮೇಲೆ ಫಸ್ಟ್ ಮೀನು ಗ್ರೀನ್ ಜ್ಯೂಸ್ ಕುಡಿದೆ. ಆ ಗ್ರೀನ್ ಜ್ಯೂಸ್ ಏನಂದರೆ ಅದರಲ್ಲಿ ಪಾಲಕ್ ಹಾಕಿ ಒಂದು ಸೂಪರ್ ಜ್ಯೂಸ್, ಹೈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋ ಜ್ಯೂಸ್. ಅದ್ರಲ್ಲಿ ನಾನು ನಿಮಗೆ ರೆಸಿಪಿ ಮಾಡಿ ಬೇಗನೆ ಹಾಕ್ತೀನಿ. ಆದಮೇಲೆ ಫಸ್ಟ್ ಮೀಲಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಚಿಕನ್ ಮತ್ತು ರೈಸ್ ತಿಂದೆ. ನಿನ್ನೆ ರಾತ್ರಿ ಮಾಡಿದ್ದು ಉಳಿದಿರೋದು. ಈಗ ಶೂಟ್ ಇದೆ, ಶೂಟ್ ಆದಮೇಲೆ ಆಫೀಸಲ್ಲಿ ಕೆಲಸ ಇರುತ್ತೆ, ಪಕ್ಕ ಶೂಟ್ ಮುಗಿಸ್ಬೇಕು. ಅದ್ರ ಮುಂಚೆ ಇವತ್ತು ಅಡುಗೆ ಏನಾಗ್ತಿದೆ ಅಂತ ನೋಡೋಣ. ಇವತ್ತು ಅಡುಗೆಯಲ್ಲಿ ಅಡುಗೆ ಮಾಡಿ ಆಗಿದೆ. ದೀಪ ಮಾಡಿದ್ದಾರೆ ನೋಡಿ, ಬಿಸಿ ಬಿಸಿ ಚಿಕನ್ ಸುಕ್ಕ ನೋಡಿ, ಹತ್ತಿರದಿಂದ ಎಷ್ಟು ಚಂದ ಕಾಣ್ತಾ ಉಂಟು. ಆ್ಯಂಡ್ ದಿಸ್ ಈಸ್ ವೆರಿ ಲೋ ಇನ್ ಕ್ಯಾಲೋರಿ. ಫ್ಯಾಟ್ ಲಾಸ್, ವೇಟ್ ಲಾಸ್ಗೆ ತುಂಬ ಬೆಸ್ಟು. ಟೇಸ್ಟ್ ಸಹ ಒಳ್ಳೆ ಇರುತ್ತೆ, ಕ್ಯಾಲೋರೀಸು ಕಮ್ಮಿ ಇರುತ್ತೆ. ನಿಮಗೆ ಇದರದ್ದು ನಾವು ಡೀಟೇಲ್ ರೆಸಿಪಿ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಇದು ಹೇಗೆ ಮಾಡೋದು ಏನು ಅಂತ. ನಾನು ಬ್ಲಾಗಲ್ಲಿ ರೆಸಿಪಿ ಕುಕಿಂಗ್ ವೀಡಿಯೋ ಮಾಡ್ತೀನಿ. ನಾನು ಮುಂಚೆ ತುಂಬ ಕುಕಿಂಗ್ ವೀಡಿಯೋ ಮಾಡ್ತಾಯಿದ್ದೆ, ಈಗ ಕೆಲಸ ಅಂತ ಆಗಲ್ಲ. ಬಟ್ ನನಗೆ ಕುಕ್ ಮಾಡಲಿಕ್ಕೆ ಇಷ್ಟ. ಸೊ ಪ್ರಾಬಬ್ಲಿ ಟೇಸ್ಟಿ ಕುಕಿಂಗ್, ದೀಪಾ ಜೊತೆ ಟೇಸ್ಟಿ ಕುಕಿಂಗ್ ರೆಸಿಪಿ ಮಾಡ್ತೀವಿ. ಓಕೆ ಅಲ್ಲ ದೀಪಾ? ಮಾಡ್ತೇವಾ? ನಮಸ್ಕಾರ ಹೇಳಿ. ನೋಡಿ ಎಷ್ಟು ಚಂದ ನಮಸ್ಕಾರ ಹೇಳೋದು, ಅದನ್ನು ಸೈಡಿಗಿಟ್ಟು ಮಾಡ್ತಾರೆ. ಸೊ ಶೂಟ್ ಇದೆ ನೋಡಿ, ಮೆಸ್ಸಪ್ ಆಗಿಬಿಟ್ಟೆ ಶೂಟು. ಮನೆ ಸೆಟ್ ಆಗಬೇಕು, ಅದಾದಮೇಲೆ ಆಫೀಸಲ್ಲಿ ಹೋಗಿ ಕ್ಲೈಂಟ್ ಚೆಕ್ ಇನ್ ಮಾಡಬೇಕು. ಅದ್ರ ಮುಂಚೆ ಒಂದು ಸ್ಪೆಷಲ್ ಸೆಲೆಬ್ರೇಷನ್ ಇದೆ, ಕಾಯ್ತಾ ಇರಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಸ್ನೇಹಿತರೆ, ನಾನು ಕಾಂಟೆಂಟ್ ಶೂಟ್ ಮಾಡ್ತಾ ಇದ್ದೆ. ಯಾವ ಕಾಂಟೆಂಟ್ ಗೊತ್ತಾ? ಫಿಟ್ನೆಸ್ ಕಾಂಟೆಂಟ್. ಯಾವ ಸಿಂಪಲ್ ಟಿಪ್ಸಿಂದ ನೀವು ಫಿಟ್ ಆಗ್ಬೋದು ಅಥವಾ ನೀವು ವೇಟ್ ಗೇನ್ ಮಾಡ್ಬೋದು, ಏನು ತಿನ್ನಬೇಕು, ಆಹಾರ ಯಾವ ಥರ ಇರಬೇಕು ಅಂತ ನಾನು ರೆಗ್ಯುಲರ್ಲಿ ವೀಡಿಯೋ ಮಾಡ್ತೀನಿ. ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅಂದರೆ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಾನು ಡೀಟೇಲ್ಡ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರಾಪರಾಗಿ ನೀವು ಅದನ್ನು ಫಾಲೋ ಮಾಡಿದರೆ ನಿಮಗೆ ನಾಲೆಜ್ ಬರುತ್ತೆ. ಸೊ ದಯವಿಟ್ಟು, ತುಂಬ ಜನ ಕೇಳ್ತಾ ಇದ್ರು ನನಗೆ, ಬ್ರೋ ವೇಟ್ ಗೇನ್ ಆಗೋದು ಹೇಗೆ, ವೇಟ್ ಲಾಸ್ ಮಾಡೋದು ಹೇಗೆ, ಟಿಪ್ಸು, ಹೆಲ್ತ್ ಬಗ್ಗೆ, ಸ್ಕಿನ್ ಬಗ್ಗೆ. ಸೊ ದಯವಿಟ್ಟು ಚಾನಲ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಟ್ನೆಸ್, ಹೆಲ್ತ್, ಲೈಫ್ ಸ್ಟೈಲ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋ ಬರುತ್ತೆ. ಯಾವುದ್ರಿಂದ ನಿಮಗೆ ನಾಲೆಜ್ ಗೇನ್ ಆಗಿ ನೀವು ಫಾಲೋ ಮಾಡ್ಬೋದು. ಸೊ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಈಗ ಕಂಟೆಂಟ್ ಶೂಟ್ ಎಲ್ಲ ಮುಗೀತು, ಈಗ ಕ್ಲೈಂಟ್ ವರ್ಕ್ಸ್ ಇದೆ, ಮತ್ತೆ ಆಫೀಸ್ಗೆ ಹೋಗಿ ಮೀಟಿಂಗ್ ಮಾಡಬೇಕಿರುತ್ತೆ. ಸೊ ನಾನೀಗ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ವರ್ಕ್ ಮಾಡಿ ಆದಮೇಲೆ ಸಿಗ್ತೀನಿ. ಸ್ನೇಹಿತರೆ, ಶೂಟ್ ಆಯಿತು. ಶೂಟ್ ಆದಮೇಲೆ ಆಫೀಸ್ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಲೇಟ್ ಆಯಿತು ಅಂತ ನಾನು ಇಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಚೆಕ್-ಇನ್ಸ್ ಎಲ್ಲ ಮುಗಿಸಿ, ಕ್ಲೈಂಟ್ಸ್ ಚೆಕ್-ಇನ್ಸ್ ಎಲ್ಲ ಮುಗಿಸಿ ಮತ್ತೆ ನಾವು ಆಫೀಸ್ ಹೋಗಬೇಕು. ಸೊ ಐ ವಿಲ್ ಫಿನಿಶ್ ಇಟ್ ಆಫ್. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಇದೆ, ಇಲ್ಲಿ ನೋಡಿ, ನಮ್ಮದು ಇನ್ನೊಂದು ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್. 3 ಜನ ಇದ್ದಾರೆ. 3 ಜನರಿಗೆ ಸಹ ಸೇಮ್ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನು ಅಂದರೆ, ಅವರು ಕಮ್ಮಿ ತಿಂತಾಯಿದ್ರು, ಆದರೆ ಸಹ ವೇಟ್ ಲಾಸ್ ಆಗ್ತಾಯಿಲ್ಲ. ನಾವು ಟೀಮ್ ಅವ್ರ ಹತ್ರ ಮಾತಾಡಿದ್ವಿ. ಏನರ್ಥ ಆಯಿತು ಅಂದರೆ, ಫೂಡಲ್ಲಿ ಅವ್ರದ್ದು ಪ್ರಾಬ್ಲಮ್ ಇರಲಿಲ್ಲ, ಅವ್ರದ್ದು ಮೆಟಬಾಲಿಸಮ್ ಸ್ಲೋ ಆಗಿತ್ತು. ಅಂದರೆ ನೀವು ಎಷ್ಟು ಕಮ್ಮಿ ತಿಂತೀರಾ, ನಿಮ್ಮ ಬಾಡಿ ಯೂಸ್ ಟು ಆಗಿಬಿಡತ್ತೆ, ಮತ್ತು ವೆಯ್ಟ್ ಲಾಸ್ ನಿಂತು ಬಿಡತ್ತೆ. ಅರ್ಥ ಆಯ್ತಾ? ಸೊ ನಾವೇನು ಮಾಡಿದ್ವಿ, ಅವ್ರ ಮೆಟಬಾಲಿಸಮ್ ಇಂಪ್ರೂವ್ ಮಾಡಿದ್ವಿ. ಅಂದರೆ ಕಮ್ಮಿ ತಿನ್ನೋ ಬದಲು ಸರಿಯಾಗಿ ತಿನ್ನುವ ಥರ ಮಾಡಿದ್ವಿ. ಅದರಿಂದ ಅವ್ರದ್ದು ಫ್ಯಾಟು ಕಮ್ಮಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅವರ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಯಿತು. ಸೊ ದಯವಿಟ್ಟು ಕ್ರ್ಯಾಶ್ ಡಯಟ್, ಅನ್ನ ಬಿಟ್ಬಿಡೋದು, ಚಪಾತಿ ಬಿಟ್ಬಿಡೋದು, ನಿಮ್ಗೆ ಇಷ್ಟ ಏನಿದೆ ಅದು ಬಿಡಬಾರ್ದು. ಪೋರ್ಷನ್ ಕಂಟ್ರೋಲ್, ಬ್ಯಾಲೆನ್ಸ್, ಫ್ಲೆಕ್ಸಿಬಲ್ ಡಯಟಿಂಗ್ ವೇಯಲ್ಲಿ ಹೋಗಬೇಕು. ಅರ್ಥ ಆಯ್ತಾ? ಸೊ ಅಕಸ್ಮಾತ್ ನಿಮಗೆ ಸಹ ವೇಟ್ ಲಾಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ನೋಡಿ. ಬಟ್ ಅದ್ರ ಮುಂಚೆ ಇವರ ರಿವ್ಯೂಸ್ನ ಕೇಳಿ. ನಾನು ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಶುರು ಮಾಡಿ 3 to 4 months ಆಗ್ತಾ ಬಂತು. ಮುಂಚೆ 56 kg ಇದ್ದೆ, ಇವಾಗ 51 kg ಆಗಿದ್ದೀನಿ. ನನ್ನ ಮೆನಿಸ್ಟ್ರೇಷನ್ ಸೈಕಲ್ ಸರಿ ಇರ್ತಿರ್ಲಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ನನಗೆ ಪೀರಿಯಡ್ಸ್ ಆಗ್ತಾ ಇತ್ತು. ಇದರಿಂದ ನನಗೆ ತುಂಬ ಕೆಟ್ಟ ಹೊಟ್ಟೆ ಬೊಜ್ಜು ಸಹ ಇತ್ತು. ನಿಮಗೆ ಯಾವಾಗ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಬಾಡಿಲಿ ಏರುಪೇರು ಆಗುತ್ತೆ, ಮೂಡ್ ಸ್ವಿಂಗ್ಸು ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಇದನ್ನೆಲ್ಲ ನಾನು ಫೇಸ್ ಮಾಡ್ಕೊಂಡು ಬಂದೆ. ಇವತ್ತು ನನಗೆ ಟ್ಯಾಬ್ಲೆಟ್ಸ್ ಇಲ್ದಿರ ಪ್ರಾಪರ್ ಪೀರಿಯಡ್ಸ್ ಆಗ್ತಾ ಇದೆ, ಮಂತ್ಲಿ ಸೈಕಲ್ ಸರಿ ಹೋಗ್ತಾ ಇದೆ, ಹಾಗೂ ಹೊಟ್ಟೆ ಬೊಜ್ಜು ಸಹ ಕರಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವ್ರು ಏನು ಹೇಳ್ತಾರೆ ತುಂಬ ಇಂಪಾರ್ಟೆಂಟ್. ಅವ್ರು ಆ್ಯಕ್ಷನ್ ತೊಗೊಂಡ್ರು ಅದಕ್ಕೆ ಇಲ್ಲಿ ರೀಚ್ ಆದ, ಅದು ಕೇಳಿ. ಇನ್ ಕೇಸ್ ಸೀರಿಯಸ್ ಇದ್ದರೆ ಮಾತ್ರ ವೆಬ್ಸೈಟಲ್ಲಿ ನೋಡಿ, ರಿವ್ಯೂಸ್ ಎಲ್ಲ ನೋಡಿ ಮತ್ತೆ ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿ. ನಾನು ಕೆಲಸ ಕಂಟಿನ್ಯೂ ಮಾಡ್ತೇನೆ, ಮುಗ್ದಾದ್ಮೇಲೆ ಸಿಗ್ತೇನೆ. ಓಕೆನಾ? Baby
ಬರ್ತದೆ. ಸ್ನೇಹಿತರೆ, ಲೆಕ್ಕಕ್ಕಿಂತ ಜಾಸ್ತಿ ಐಫೋನ್ ಇಟ್ಕೊಂಡು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮದೊಂದು ಎಷ್ಟು ಐಫೋನ್ ಆಯಿತು ಮನೋಜ್? ಈಗ 1 2 3 ಇಲ್ಲೇ ಉಂಟು, 4 5, ನಿನ್ನ ಕೈಯಲ್ಲೊಂದು, ಅವನ ಕೈಯಲ್ಲೊಂದು 6, ಇಲ್ಲೇ ಒಂದು 8 ಐಫೋನ್ ಉಂಟು ನಮ್ಮ ಎದುರೇ. ಒಂದು 10 ಮೀಟರ್ಸ್ ಅಲ್ಲ, 3 ಮೀಟ್ರ್, ಎಲ್ಲ ಪ್ರೋ ಮ್ಯಾಕ್ಸ್ ಅಲ್ಲ. ಸೊ ಸ್ನೇಹಿತರೆ, ಬೇಸಿಕಲಿ ಶೂಟ್ ಆಯಿತು. ಶೂಟ್ ಆದಮೇಲೆ ಈಗ ಆಫೀಸ್ ಹೋಗಬೇಕು. ಆಫೀಸಲ್ಲಿ ಒಂದು ಸ್ಪೆಷಲ್ ಒಕೇಶನ್ ಇದೆ, ಚಿಕ್ಕದು ಒಕೇಶನ್. ಬಟ್ ಅದ್ರ ಮುಂಚೆ ನಾವೆಲ್ಲ ಹೋಗಿ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಒಟ್ಟಿಗೆ ಊಟ ಮಾಡೋಣ ಅಂತ. ಬನ್ನಿ, ಏನು ಊಟ ಮಾಡ್ತೇವೆ ಅಂತ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇವತ್ತು ಸಿಂಪಲ್ ಔಟ್ಫಿಟ್ಟು, ರೆಗ್ಯುಲರ್ ಪ್ಯಾಂಟು, ಫುಲ್ ಸ್ಲೀವು, ಬರ್ಗೆಂಡಿ ಕಲರು. ಮಕ್ಕಳು ಒಂದು ಕಾಲ ಇತ್ತು, ನಾನು ಸಹ ಆಟ ಸಾಮಾನಿಗೆ ಎಷ್ಟು ಕ್ರೇವ್ ಮಾಡ್ತಾಯಿದ್ದೆ ಅಂದರೆ ಫುಲ್ಲು ಕಲೆಕ್ಷನ್ ಮಾಡಿರ್ತಿದ್ದೆ. ಒಂದು ತೊಟ್ಟೆ, ಅದರಲ್ಲಿ ಫುಲ್ ಆಟ ಸಾಮಾನು, ರಿಮೋಟ್ ಕಂಟ್ರೋಲ್ ಕಾಲ್, ಅವು ಬೇಬ್ಲೇಡು ಮತ್ತು ಪೊಕಿಮಾನ್ ಫ್ಯಾನ್ಸ್ ಯಾರಿದ್ರು ಎಲ್ಲ ಕಮೆಂಟ್ ಮಾಡಿ. ಬೇರೆ ಬೇರೆ ಥರದ ಬೇಬ್ಲೇಡ್ ಇತ್ತು ನನ್ನ ಹತ್ರ. ಎನಿವೇಸ್, ಗೆಟಿಂಗ್ ಬ್ಯಾಕ್, ದಿಸ್ ಇಸ್ ದ ಔಟ್ಫಿಟ್, ದಿಸ್ ಇಸ್ ದ ಫುಟ್ವೇರ್ ಆ್ಯಂಡ್ ಇದು ವಾಚು. ಇದು ಸಿಂಪಲ್, ನೈಸ್ ಆ್ಯಂಡ್ ಈಸಿ. ಫುಟ್ವೇರ್ ಹೇಗುಂಟು, ವಾಚ್ ಹೇಗುಂಟು ಅಂತ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಇದು ನನ್ನ ಫಸ್ಟ್ ಲಕ್ಸುರಿ ಕಾರು. ಕ್ರೇಜಿ ಉಂಟು ನೋಡಿ ಲೈಟಿಂಗ್ ಎಲ್ಲ. ಇದನ್ನೊಂದು ನಾನು ಸೂಪರ್ ಮೇಂಟೈನ್ ಮಾಡಿದ್ದೇನೆ. ಡೋರ್ ಬಿದ್ದಿಲ್ಲ ದನಿ. ಆ್ಯಂಡ್ ಬೆನ್ಸಲ್ಲಿರುವ ಮಜಾ ನಾನು BMW ತೊಗೊಂಡಿದ್ದೇನೆ, ಫಾರ್ಚುನರ್ ತೊಗೊಂಡಿದ್ದೇನೆ, ಕಿಯಾ ಬಿಟ್ಟಿದ್ದೇನೆ. ಅಂದರೆ ದೀಸ್ ಆರ್ ದ ಕಾರ್ಸ್ ಐ ಓನ್ಡ್. ಸೊ ಬಟ್ ಬೆನ್ಸ್ ಡ್ರೈವ್ ಮಾಡೋದ್ರಲ್ಲಿರುವ ಮಜಾ, ಕಂಫರ್ಟ್ ಯಾವುದ್ರಲ್ಲಿ ಸಹ ಇಲ್ಲ. ಎಸ್ಪೆಷಲಿ ಎಸ್ಥೆಟಿಕ್ಸ್. ಆ್ಯಂಡ್ ಆಲ್ಸೋ ಸ್ನೇಹಿತರೆ, ನಾನು ನನ್ನ ಕಾರನ್ನು ಅಪ್ಗ್ರೇಡ್ ಮಾಡಬೇಕು. ನೀವು ಸಾರಿ ಸ್ನೇಹಿತರೆ. ಸೊ ನನ್ನ ಕಾರನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದೇನೆ. ಸೊ ಆ್ಯಂಡ್ ಈ ಮರ್ಸಿಡೀಸನ್ನು ಸೇಲ್ ಮಾಡಬೇಕು ಅಂತ ಇದ್ದೇನೆ. ಸಿಂಗಲ್ ಓನರ್ ನಾನೇ ತೊಗೊಂಡಿರೋದು. 2023 ಮಾಡಲು GLA 220D. ಅದರ ಡೀಟೇಲ್ಸು, ಹೊರಗಡೆ ಹೇಗೆ ಇದೆ, ಇಂಟೀರಿಯರು ಎಲ್ಲ ಇಲ್ಲಿ ಬರುತ್ತೆ, ನೀವು ನೋಡಿ. ಅಕಸ್ಮಾತ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಲಿಕ್ಕೆ. ಕಿಲೋಮೀಟರು ಎಷ್ಟಪ್ಪ, 35,000 40,000 ಕಿಲೋಮೀಟರ್ ಹೋಗಿರೋದು. 2023 ಮಾಡಲು. ಇಂಟ್ರೆಸ್ಟ್ ಇದ್ದರೆ ನಿಮಗೆ ತೊಗೊಳ್ಬೇಕು ಅಂದರೆ ಇಲ್ಲಿ ನಂಬರ್ ಕೊಡ್ತಾ ಇದ್ದೇನೆ. ಈ ನಂಬರಲ್ಲಿ ವಾಟ್ಸಪ್ಪಲ್ಲಿ ಅಥವಾ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಪ್ರೈಸ್ ಎಲ್ಲ ನಿಮಗೆ ಹೇಳ್ತಾರೆ. ಮತ್ತು ನೀವು ವಿಸಿಟ್ ಮಾಡಲಿಕ್ಕೆ ಸಹ ಬರ್ಬೋದು. ಇಂಟ್ರೆಸ್ಟೆಡ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟಾಗಿ ಕಾರ್ನ ನೋಡಿ ಈಗ, ಓಕೆನಾ? ಸ್ನೇಹಿತರೆ, ನಾವೊಂದು ಪ್ರಾಪರ್ ನಮ್ಮ ಏರಿಯಾದಲ್ಲಿರುವ ಮಂಗಳೂರು ಹೋಟೆಲಿಗೆ ಹೋಗ್ತಾ ಇದ್ದೇವೆ. ಚಿಕ್ಕ ಹೋಟೆಲು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನಾವೆಲ್ಲರೂ ಬೇರೆ ಬೇರೆ ಟೈಪ್ ಮೀನು ತೊಗೊಂಡು ಟ್ರೈ ಮಾಡ್ತೇವೆ. ನಿಶಲ್ ಗುಟ್ಟು ಮಾತಾಡ್ತಿದ್ದಾನೆ. ಎಂತ ಮಾತಾಡ್ತಿರೋದು? ನೀನು ಹೇಳಿಗ ಯಾವ ಮೀನು ತಿಂತಿ ಅಂತ? 3 ಶ್ರೇಯಸ್? ಬಂಗುಡೆ. ನನಗೆ ಅಂಜಲ್. ಮನೋಜ್? ಬೋಂಡಸ್ ಇರೋದು ಡೌಟ್. ಇರ್ಬೋದಾ? ಇರ್ತದ ಸ್ಟಾಕ್? 4 ಬೇರೆ ಟೈಪ್ ಮೀನು. ಅಲ್ಲಿ ಜಿತೇಶ್ ಮತ್ತು ಯಾರು ಬರ್ತಾರೆ, ಅವ್ರದ್ದು ಸಹ ಕೇಳುವ. ಸೊ ಬೇರೆ ಬೇರೆ ಮೀನಿದು ರಿವ್ಯೂ ಕೊಡ್ತೇವೆ. ಬಟ್ ಎಲ್ಲ ಬೇರೆ ಬೇರೆ ಒಂದು ತವಾ ಫ್ರೈ, ಒಂದು ಹಾಗೆ ತಗೊಳ್ಳುವ. ಆಗ ನಿಮಗೆ ನಾವು ರಿವ್ಯೂ ಕೊಡ್ತೇವೆ ನಮ್ಮ ಮಂಗಳೂರು ಊಟ ಹೇಗಿರುತ್ತೆ ಅಂತ. ನೀವು ಸಹ ಟ್ರೈ ಮಾಡಬೇಕು. ಯಾಕಂದರೆ ಮೀನಲ್ಲಿ ಯಾವಾಗಲೂ ನಿಮಗೆ ಒಮೆಗಾ 3 ಸಿಗುತ್ತೆ. ಜೀವಕ್ಕೆ ತುಂಬ ಒಳ್ಳೆಯದು. ಚಿಕನ್ಗಿಂತ ಮೀನು ತುಂಬ ಒಳ್ಳೆಯದು. ಬಟ್ ಏನು ಮಾಡೋದು, ಬೆಂಗಳೂರಲ್ಲಿ ಅಷ್ಟು ಒಳ್ಳೇದು ಸಿಗಲ್ಲ. ಬಟ್ ಕೆಲವು ಜಾಗದಲ್ಲಿ ಸಿಗುತ್ತೆ. ಆ ಜಾಗಕ್ಕೆ ನಾವು ಹೋಗ್ತಾಯಿದ್ದೆ. ಇಟ್ ಇಸ್ ಅ ನೈಸ್ ಸ್ಮಾಲ್ ಪ್ಲೇಸ್. ಬಟ್ ದೆನ್ ಫುಡ್ ಈಸ್ ವೆರಿ 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 ಟೇಸ್ಟಿ. ನಾನು ತಿಂದಿದ್ದೇನೆ ಮುಂಚೆ. ಸೊ ನಿಮಗೆ ತೋರಿಸ್ತೇನೆ. ಸತ್ಯ ಹೇಳ್ತೇನೆ ಸ್ನೇಹಿತರೆ, ನೀವು ನೋಡಿರ್ತಿಲ್ವಾಗಲ್ಲ 5 ಸ್ಟಾರ್ ಹೋಟೆಲ್, ಅದಕ್ಕಿಂತ ಎಲ್ಲ ಈ ನಾರ್ಮಲ್ ಪ್ಲೇಸಿಗೆ ಹೋಗಿ ಫೂಡಲ್ಲಿ, ಎಸ್ಪೆಷಲಿ ಫೂಡು ನಾರ್ಮಲ್ ಪ್ಲೇಸಸಲ್ಲೇ ಚೆನ್ನಾಗಿರೋದು. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಬೇರೆ ಬೇರೆ ಕಡೆ ತಿಂದಿದ್ದೇನೆ. 5 ಸ್ಟಾರ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಒಂದು ಒಳ್ಳೆ ಇರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ಪುಸ್ಕು. ಬನ್ನಿ ಹೋಗಿ ಸ್ವಲ್ಪ ಗಮ್ಮತ್ತು ಬ್ಯಾಟಿಂಗ್ ಮಾಡೋಣ. ಬಟ್ ಹೆಲ್ದಿ ರೀತಿಯಲ್ಲಿ ತಿನ್ನೋಣ. ಹೇಗೆ ಮಂಗಳೂರು ಸ್ಟೈಲ್ ಫುಡನ್ನು ಹೆಲ್ದಿ ರೀತಿಯಲ್ಲಿ ತಿನ್ನೋದು ಸಹ ನಾನು ಹೇಳ್ತೀನಿ. ಬನ್ನಿ ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ನಮ್ಮ ಎಡಿಟಿಂಗ್ ಕೋರ್ಸಲ್ಲಿದ್ದಾರೆ. ನಾವು ಊಟ ಮಾಡೋಕ್ಕೆ ಬಂದಾಗ ಸಿಕ್ಕಿದ್ರು. ಡೆಲಿವರಿ ಮಾಡ್ತಾ ಅವ್ರು ಕಲಿತಿದ್ದಾರೆ. ಯಾಕೆ ಕಲಿತಿರೋದಂದರೆ ಸ್ಕಿಲ್ ಡೆವಲಪ್ ಆಗಬೇಕು, ಗ್ರೋ ಆಗಬೇಕು ಅಂತ. ದಿಸ್ ಈಸ್ ರಿಯಲ್ ಹಾರ್ಡ್ ವರ್ಕ್. ತುಂಬ ಜನ ಹೇಳ್ತಾರೆ, ಎಕ್ಸ್ಕ್ಯೂಸ್ ಕೊಡ್ತಾರೆ. ಬಟ್ ದೆನ್ ಹಿ ಈಸ್ ಡೂಯಿಂಗ್ ಬೋತ್ ದ ಥಿಂಗ್ಸ್ ಎಟ್ ದ ಸೇಮ್ ಟೈಮ್. ದಿಸ್ ಶೋಸ್ ಇಸ್ ಪ್ಯಾಷನ್. ಡೆಫಿನೆಟ್ಲಿ ಗ್ರೋ ಮಾಡಿ, ಡೆಫಿನೆಟ್ಲಿ ಗ್ರೋ ಆಗ್ತೀರಾ.
ಫಿಟ್ನೆಸ್ ಬಗ್ಗೆ ನಾಲೆಜ್ ಬರುತ್ತೆ. ಅವ್ರು ಹೇಳ್ತಿದ್ರು ನನಗೆ ಫಿಟ್ನೆಸ್ ಬಗ್ಗೆ ಸಹ ಕಲಿಬೇಕು ಅಂತ. ಸೊ ನಾನು ಹೇಳಿದೆ ಫಸ್ಟ್ ಒಂದು ಸ್ಕಿಲ್ ಕಲೀರಿ, ಅದಾದಮೇಲೆ ನೆಕ್ಸ್ಟ್ ಸ್ಕಿಲ್ ಡೆಫಿನೆಟ್ಲಿ ನಾವು ಸಪೋರ್ಟ್ ಮಾಡ್ತೀವಿ. Actually, I was your client. ಹೌದಾ, ಈಗ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಈ ಟ್ರಾನ್ಸ್ಫಾರ್ಮೇಷನ್? ತೋರಿಸಿ ಅಲ್ಲ ಸ್ನೇಹಿತರೆ, ನಮ್ದೊಬ್ರು ಕ್ಲೈಂಟ್ ಸಿಕ್ಕಿದ್ರು ನೋಡಿ ಇಲ್ಲಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗಿದ್ರು ಬಿಫೋರ್ ಆಫ್ಟರ್. ಕ್ರೇಜಿ ಬ್ರೋ, ಕ್ರೇಜಿ. ಸಡನ್ ಆಗಿ ಸಿಕ್ಬಿಟ್ರು. ಹೇಗಿದ್ದೀರಾ? ನಂಗೆ ಈಗ ಗೊತ್ತಾಗ್ಲಿಲ್ಲ, ತುಂಬ ಟೈಮ್ ಆಯ್ತಲ್ಲ ಇದು. 2020 2 ವರ್ಷ ಹಿಂದೆ. ನೈಸ್. ಗೀ ರೋಸ್ಟ್ ಮಸಾಲ ಗೀ ರೋಸ್ಟ್, ಬಂಗುಡೆ ತವಾ, ಬಾಂಗ್ಲಾ ತವಾ ಫ್ರೈ, ಕಾಣೆ, ಅಂಜಲ್ ಮುರು ಉಂಟಾ? ಕಾಣೆ ತವಾ ಫ್ರೈ, ಅಂಜಲ್ ಮಸಾಲ ಕೊಡಿ. ಅಂಜಲ್ ಮಸಾಲ ಫ್ರೈ. ಮಸಾಲ ಸ್ವಲ್ಪ ಕಮ್ಮಿ ಹಾಕಿ. ಸೊ ನೋಡೋಣ ಸ್ನೇಹಿತರೆ ಹೇಗಿದೆ ಅಂತ ಟೇಸ್ಟ್. ಚಿಕನ್ ಯಾಕೆ ಆರ್ಡರ್ ಮಾಡಿದ್ರೆ ಪ್ರೋಟೀನ್ ಕಮ್ಮಿ ಆಗಬಾರ್ದು ಅಂತ ಆರ್ಡರ್ ಮಾಡಿದೆ ಸ್ನೇಹಿತರೆ. ಸೊ ಫೈನಲಿ ಎಲ್ಲ ಐಟಮ್ ಬಂದಿದೆ. ಎಲ್ಲರೂ ನಾವು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೇವೆ. ಮಂಗಳೂರಲ್ಲಿ ಬಾಯ್ಲ್ಡ್ ರೈಸ್ ತುಂಬ ಫೇಮಸ್ಗಿಂತ ಎಲ್ಲರೂ ಅದೇ ತಿನ್ನೋದು. ಅದ್ರ ಜೊತೆ ಫಿಶ್ ಕರಿ, ಚಟ್ನಿ, ಇದು ಎಟ್ಟಿ ಚಟ್ನಿ ಸಹ ತುಂಬ ಚೆನ್ನಾಗಿರುತ್ತೆ. ಎಟ್ಟಿ ಅಂದರೆ ಪ್ರಾನ್ಸ್, ಅಂಜಲ್ ಮಸಾಲ ಫ್ರೈ, ಕಾಣೆ, ಬೊಂಡಸ್, ಅಂಜಲ್ ತವಾ ಫ್ರೈ, ಇನ್ನು ಬಂಗುಡೆ ಒಂದು ಬರಲಿಕ್ಕೆ ಬಾಕಿ ಉಂಟು. ನಾವೆಲ್ಲ ಈಗ ತಿಂತೇವೆ. ತಿಂದಾದ್ಮೇಲೆ ಎಲ್ಲದರದ್ದು ರ್ಯಾಂಕಿಂಗ್ ಕೊಡುವ, ಆಯಿತಾ? ಈಗ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನೋಡಿ, ಬಂಗುಡೆ ಸಹ ಬಂತು. ಬಂಗುಡೆ ಇದೊಂದು ಪ್ರೋಟೀನಿಗೆ ಚಿಕನ್. ಸೊ ಒಂದು 2 4 ಟೈಪ್ ಇದು ಮತ್ತು ಡೈಜೆಷನ್ಗೆ ಅಲ್ಲೇ ನಾನು ಪೋರ್ಷನ್ ಕಂಟ್ರೋಲ್ ಮಾಡಿ ರೈಸ್ ತಗೊಳ್ತೇನೆ ಜಾಸ್ತಿ. ಅಂದರೆ ಫುಲ್ ಕ್ಯಾಲೋರೀಸ್ ಖಾಲಿ ಮಾಡಲಿಕ್ಕೆ ಬೇಡ, ಮತ್ತು ರಾತ್ರಿಗೆ ಕ್ಯಾಲೋರೀಸ್ ಖಾಲಿ ಆಗುತ್ತೆ. ಈಗ ಬ್ಯಾಟಿಂಗ್ ಮಾಡಿ ಆದಮೇಲೆ ರಿವ್ಯೂ ಕೊಡ್ತೇನೆ. You're never here when my tears dry. ಸ್ನೇಹಿತರೆ, ಊಟ ಆಯಿತು. ಈಗ ಡೈರೆಕ್ಟ್ ಆಫೀಸ್ಗೆ ಹೋಗಿ ತುಂಬ ಕೆಲಸ ಬಾಕಿ ಇದೆ. ವ್ಯಾಪಪ್ ಮಾಡೋಣ ಬನ್ನಿ. ಫುಡ್ ರಿವ್ಯೂ. ಫುಡ್ ಚೆಂದ ಇತ್ತು ಸ್ನೇಹಿತರೆ. ಲಾಸ್ಟ್ ಹೋಟೆಲ್ಗಿಂತ ಇದು ತುಂಬ ಚೆಂದ ಇತ್ತು. ನಾನೀಗ ಪೋರ್ಷನಲ್ಲಿ ತಿಂದೆ. ಅಂಜಲ್ ಚೆಂದ ಇತ್ತು. ಸ್ಕ್ವಿಡ್ ಚೆಂದ ಇತ್ತಲ್ಲ. ಪ್ರಾನ್ಸ್ ನಾವು ಆರ್ಡರ್ ಮಾಡಿಲ್ಲ ಈ ಸತಿ. ಯೂಶ್ವಲಿ ಪ್ರಾನ್ಸ್ ಮಾಡ್ತೀವಿ, ಅದ್ರ ಬದಲು ಸ್ಕ್ವಿಡ್ ಮಾಡಿದ್ವಿ. ಸ್ಕ್ವಿಡ್ ಚೆಂದ ಇತ್ತು. ತವಾ ಫ್ರೈ ನಾನು ಟೇಸ್ಟ್ ಮಾಡಲಿಲ್ಲ, ನೀವು ಮಾಡಿದ್ರಾ? ಜಿತೇಶ್ ಆರ್ಡರ್ ಮಾಡಿದ್ದು. ಚೆಂದ ಇತ್ತಾ? ಔಟ್ ಆಫ್ 10 ಎಷ್ಟು ಕೊಡ್ಬೋದು? 9. ಮಸಾಲ ಫ್ರೈ 8 ಕೊಡ್ಬೋದು. ಸ್ಕ್ವಿಡ್ 9 10 ಓಕೆ, ಟಾಪ್ ಅದು. ಬಂಗುಡೆ ಸಹ 9 ಅಂತೆ. ಸ್ನೇಹಿತರೆ, ಹೇಗೆ ನಾವು ಮಂಗಳೂರು ಸ್ಟೈಲ್ ಕಾಣೆ ಸ್ನೇಹಿತರೆ, ಮಂಗಳೂರು ಸ್ಟೈಲ್ ಹೋಟೆಲ್ ಹಾಕುದಾ ನಾವು? ಬರ್ತೀರಾ ನಮ್ಮ ಹೋಟೆಲ್ಗೆ ಮೀನು ತಿನ್ನಲಿಕ್ಕೆ? ಬರ್ತೀರಾ ಅಂತ ಹೇಳಿದರೆ ಫಿಶ್ ಅಂತ ಕಮೆಂಟ್ ಮಾಡಿ. ತಗೊಂಡ್ರು ನೀವು ಏನೆಲ್ಲ ಮಾಡ್ತೀರಾ ಅಂತ ನನಗೆ ಈಗ ಬೈಬೇಡಿ, ಆಯಿತು? ಹೋಟೆಲ್ ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ. ಏನು ಮಾಡೋದು, ನಾವು ಇರೋದೇ ಮಾಡಲಿಕ್ಕಲ್ಲ. ಮಾಡ್ತಾ ಇರಬೇಕು. ಜೀವನದಲ್ಲಿ ಮುಂದೆ ಸಾಗಬೇಕಂದ್ರೆ ಮಾಡ್ತಾ ಇರಬೇಕು ಅಲ್ಲ ಶ್ರೇಯಸ್? ಹಾಂ, ನೀನು ಎಷ್ಟು ಸತಿ ಮಾಡ್ತಿ? ಸ್ನೇಹಿತರೆ, ನಾನು ಎಡಿಟ್ ಹೇಳಿದ್ದು, ಇವರು ಡಬಲ್ ಮೀನಿಂಗೇ ನಗಡುದು. ಕಾಲ ಹಾಳಾಗೋಗಿದೆ ಸ್ನೇಹಿತರೆ. ಕಾಮಿಡಿ ಮಾಡಿದ್ದು, ನೀವು ಸೀರಿಯಸ್ ಆಗಿ ತಗೊಳ್ಬೇಡಿ. ಬಟ್ ಎನಿವೇಸ್ ಬನ್ನಿ. ಏನೋ ಖುಷಿ ಆಗ್ತಿದೆ ಸ್ನೇಹಿತರೆ ನಿಮ್ಮ ಜೊತೆ ದಿನಾಲು ಇಂಟರಾಕ್ಟ್ ಮಾಡೋದು. ಬೇಸಿಕಲಿ ದಿನಾಲು ಅಲ್ಲ, ನಾವು ಆಲ್ಟರ್ನೇಟ್ ಡೇ ಪೋಸ್ಟ್ ಮಾಡ್ತೇವೆ 3 ಗಂಟೆಗೆ ಎವ್ರಿ ಡೇ ಅಲ್ಲ, ಎವ್ರಿ ಅದರ್ ಡೇ ನಮ್ಮದು ವ್ಲಾಗ್ ಬರುತ್ತೆ. ನೋಡೋಣ, ನೀವು ಜಾಸ್ತಿ ಸಪೋರ್ಟ್ ಕೊಟ್ಟರೆ ಮತ್ತೆ ನೋಡೋಣ, ಪ್ರಾಬಬ್ಲಿ ಎವ್ರಿ ಡೇ ಆಗ್ತೇವೆ. ಬಟ್ ಈಗಕ್ಕೆ ಸೊ ಎವ್ರಿ ಆಲ್ಟರ್ನೇಟ್ ಡೇ 3 ಗಂಟೆಗೆ ನಮ್ಮದು ವ್ಲಾಗ್ ಬರುತ್ತೆ. ನಿಮ್ಮ ಸಪೋರ್ಟ್ ಬೇಕು, ಲವ್ ಬೇಕು. ನನಗೆ ನೀವು ನನ್ನ ವ್ಲಾಗ್ ನೋಡಿ ಕಲಿಬೇಕೇನಾದರೂ, ಮೋಟಿವೇಟ್ ಆಗಬೇಕು, ಡಿಸಿಪ್ಲಿನ್ ಆಗಬೇಕು. ಕೆಲಸ, ಜರ್ನಿ, ಫಿಟ್ನೆಸ್ಸು, ಹೆಲ್ತು, ಬಿಸ್ನೆಸ್ಸು, ಮೋಟಿವೇಶನ್ ಎಲ್ಲ ಮಿಕ್ಸ್ಡ್ ಪ್ಯಾಕೇಜ್ ಇರುತ್ತೆ. ಟೀಮ್ ವರ್ಕು, ಟೀಮ್ ಬಿಲ್ಡಿಂಗು, ಆಫೀಸ್ ಕಲ್ಚರ್ ಎಲ್ಲ ಇರುತ್ತೆ. ನಾನು ಆದಷ್ಟು ಜರ್ನಿನ ಶೇರ್ ಮಾಡ್ತೀನಿ. ಏನೇ ನ್ಯೂ ವೆಂಚರ್ಸ್ ಮಾಡಿದರೆ ಏನು ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡ್ತೀವಿ ಎಲ್ಲ ಸಹ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು LED ಸ್ಕ್ರೀನ್ ಬಂದಿದೆ ನಮ್ಮ ಆಫ್ಲೈನ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೆಟಪ್ಪಿಗೆ. ಇನ್ನೂ ಸಹ ಕಾಂಟೆಂಟ್ ಬಂದಿಲ್ಲ. ಕಾಂಟೆಂಟ್ ಬಂದ ಮೇಲೆ ಯಾರಲ್ಲಿ ಹೋಗ್ತಾ ಇರ್ತೀರ, ಆಗ ಗಮ್ಮತ್ ಕಾಂಟೆಂಟ್. ಒಂದು ಪಾಸ್ ಆತಾ ಗ್ಲಾಸಿ ಆಗಿತ್ತು ಸ್ನೇಹಿತರೆ, ಮತ್ತು ವಾಪಸ್ ಮ್ಯಾಟ್ ಮಾಡಿದ್ವಿ ಆತಾ. ಇನ್ನೂ ಸಹ ಕೆಲಸ ಆಗಲಿಲ್ಲ ಸ್ನೇಹಿತರೆ, ಆಗ್ತಾ ಇದೆ. ಆ ಲೈಟ್ ನೋಡಿ ತುಂಬ ಚೆನ್ನಾಗಿದೆ, ನಮ್ಮದು ರಿಸೆಪ್ಷನ್ ಲೈಟ್, ಡಿಸೈನರ್ ಲೈಟ್. ನನ್ನ ಕ್ಯಾಬಿನ್ ಇದು ಆಗಲಿಲ್ಲ. ಹಾಂ ಹಾಂ ಹಾಂ, ಬುಕ್ಕಿಂಗಾ? ಕಂಗ್ರ್ಯಾಚುಲೇಷನ್ ಸ್ನೇಹಿತರೆ, ನಮ್ದು ಫಸ್ಟ್ ಆಫ್ಲೈನ್ ಸೆಟಪ್ಗೆ ಬೋಣಿ ಆಗಿದೆ. ಕಪಲ್ ಪ್ರೋಗ್ರಾಮ್ ನೋಡಿ ಅವರ ಟ್ರಾನ್ಸ್ಫಾರ್ಮೇಶನ್ ಹೇಗಿರುತ್ತೆ, ಯಾರು ನೋಡೋದಾರ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೇವೆ ನಾವು. ಸರ್, ನಾವು ಎಲ್ಲಿ ಸಹ ಕರೆಕ್ಟಾಗಿ ಇನ್ನೂ ಮಾರ್ಕೆಟಿಂಗ್ ಓಪನ್ ಮಾಡಿಲ್ಲ. ನಮ್ದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿಲ್ಲ. ಮಾರ್ಕೆಟಿಂಗ್ ಸ್ಟಾರ್ಟ್ ಆದ್ಮೇಲೆ
ಸ್ನೇಹಿತರೆ, ಒಂದು ವಿಷಯ ಮಾತ್ರ ಶ್ಯೂರ್, ನಾನು ಹೇಳ್ತಾ ಇದ್ದೇನೆ, ಇನ್ನು 1 ವರ್ಷದಲ್ಲಿ ಈ ಸೆಟಪಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ ನೋಡಿ. ನಿಮಗೆ ಅದು ಪ್ರತಿ ವಾರ ಬರ್ತೈತೆ, ಪ್ರತಿ ವಾರ ನೀವು ನೋಡ್ತಾ ಇರ್ತೀರಾ, ಇಡೀ ಕರ್ನಾಟಕ ಶಾಕ್ ಆಗುತ್ತೆ. ಅಷ್ಟು ಎಫರ್ಟ್ ಹಾಕ್ತೇವೆ ನಾವು, ಅಷ್ಟು ಟ್ರಾನ್ಸ್ಫಾರ್ಮ್ ಮಾಡ್ತೇವೆ. ಯಾವುದೇ ಮೆಡಿಸಿನ್ ಇಲ್ಲ, ಯಾವುದೇ ಪ್ರಾಡಕ್ಟ್ ಇಲ್ಲ, ಬರೀ ಟೇಸ್ಟಿ ಊಟ, ಪ್ರಾಪರ್ ಟ್ರೈನಿಂಗು, ಪ್ರಾಪರ್ ಲೈಫ್ ಸ್ಟೈಲ್. 24 hour ಅವರ ಜೊತೆ ನಾವಿರ್ತೇವೆ. ಆನ್ಲೈನ್ ಸಪೋರ್ಟ್, ಫುಲ್ ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಕಾಯಿರಿ ಇಷ್ಟು 3-4 ತಿಂಗಳು, ಇದು ಡ್ರೀಮ್. 2 ವರ್ಷ 3 ವರ್ಷ ಹಿಂದೆ ಅಲ್ಲ, ನಾವು ಫಸ್ಟ್ ಡ್ರೀಮ್ ಇದೆ ಸೆಟಪ್ ಮಾಡಬೇಕು, ಮತ್ತೆ ಸ್ಲೋಲಿ ಬಿಲ್ಡ್ ಮಾಡಿ. ಈಗ ದುಡ್ಡು ಇನ್ವೆಸ್ಟ್ ಮಾಡಬೇಕು, ದುಡ್ಡು ಒಟ್ಟು ಮಾಡಬೇಕು, 1 ರೂಪಾಯಿ ಒಟ್ಟು ಮಾಡಿ ಫೈನಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಯ್ತು. ಅಂಡ್ ದೆನ್ ವಿ ಆರ್ ಡೂಯಿಂಗ್ ಇಟ್. ನಾವು ಪ್ಲಾನ್ ಮಾಡಿದ್ವಿ ಸ್ನೇಹಿತರೆ, ಎದುರು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಮಾಡ್ಬೇಕಂತ ಆಯ್ತಾ. ಬಟ್ ಆಗಷ್ಟು ಬಜೆಟ್ ಇರಲಿಲ್ಲ, ದುಡ್ಡು ಇರಲಿಲ್ಲ, ಅದರ ಎದುರೇ ಮಾಡ್ತಾ ಇದ್ದೇವೆ. ಕ್ರೇಜಿ ಅಲ್ಲ. ಈಗ ಒಂದು ಸೆಲೆಬ್ರೇಷನ್ ಇದೆ, ಆ ಸೆಲೆಬ್ರೇಷನ್ ಮಾಡಿ. ಅಮರ್, ಓವರ್ ಸ್ಟೋರ್ ಲೀಲ್ ಲಾಂಚ್ ಆಗ್ತಾ ಉಂಟು, ರೆಡಿಯಾ? ರೆಡಿಯಾ? ಓವರ್ ಸ್ಟೋರ್ ಲೀಲ್ ಲಾಂಚ್ ಆಗ್ತಾ ಉಂಟು ಸ್ನೇಹಿತರೆ. ಬಾಂಬ್ ಬರ್ತಿದೆ. ಆ ಪ್ರಾಡಕ್ಟ್ ನೀವು ನೋಡಿ ಶಾಕ್ ಆಗಿಬಿಡ್ತೀರಾ. ಸೂಪರ್ ಪ್ರಾಡಕ್ಟ್. ಸೊ ಸ್ನೇಹಿತರೆ, ಹೇಳಿದ್ನಲ್ಲ, ನೋಡಿ ನಮ್ದು ಫ್ಯಾಮಿಲಿ ಎಷ್ಟು ದೊಡ್ಡದುಂಟಂತ. ಸೊ ಬೇಸಿಕಲಿ ಒಂದು ಬರ್ಡೇ ಸೆಲೆಬ್ರೇಷನ್, ಕೃತಿ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಅಲ್ಲಿದ್ದಾರೆ ನೋಡಿ. ಮೊನ್ನೆ ನಮಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಇನ್ನೊಬ್ಬ ಸೆಲೆಬ್ರಿಟಿ ಇದ್ದಾನೆ, ಎಲ್ಲಿದ್ದಾನೆ ಗೊತ್ತಿಲ್ಲ. ಹೊಟ್ಟೆ ಬಂದಿದೆ, ಆರ್ಸೆಲ್ಲ ಹೋಗಿದೆ ನೋಡಿ ಸ್ನೇಹಿತರೆ. ಸ್ಟೂಡೆಂಟ್ಸಿಗೆ ಕಲಿಸಿ ಯಾವಾಗ ವಾಪಸ್ ಕೆಲಸ ಮಾತ್ರ ಮಾಡಬಾರ್ದು, ಫಿಟ್ನೆಸ್ ಇರ್ಬೋದು, ಕೆಲಸ ಸಹ ಮಾಡ್ಬೋದು, ಬ್ಯಾಲೆನ್ಸ್ ಮಾಡಿ. ಓ ವಿಷಯ ಅಂತ ಗೊತ್ತುಂಟಾ? ಆದ್ರೆ ಇಲ್ಲಿ ಬಾ. ಈಗ ರಿಜೋಯ್ಸ್, ನೀವು ಕೂಕಿ ಬಾಯ್ ಯಾವಾಗಿಂದ? ಅವನು ಹೇಳ್ತಿದ್ದಾನೆ, ಮನೋಜ್ ಹೇಳ್ತಿದ್ದಾನೆ. ಸ್ಟೋರಿ ನೋಡ್ಲಿಲ್ಲ ನೀವು? Is this rejoice only? Back from the time I know him, he's like, bro, alpha, motivation. ಹುಡುಗಿಯರ ಹತ್ರ ಹೋಗ್ಬಾರ್ದು. ಈಗ ಹುಡುಗನೇ ಲವ್ ಗೆ ಬಿದ್ದುಬಿಟ್ಟಿದ್ದಾನೆ. ಕಬ್ಬನ್ ಬರ್ಕಲ್ಲಿ. ಸೊ ರೈಟ್ ಟೈಮಿಗೆ ಎಲ್ಲ ಆಗ್ಬೇಕು ಸ್ನೇಹಿತರೆ. ಲವ್ ಮಾಡೋ ಟೈಮಿಗೆ ಲವ್ ಮಾಡಬೇಕು, ಮದುವೆ ಮಾಡೋ ಟೈಮಿಗೆ ಮದುವೆ ಮಾಡಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಹೋಗಿ ಕಾದು ಸಾಕಾಯ್ತು. ಆ ಕಡೆ ಅಫ್ನಾನ್ ಎಲ್ಲಿ? ಇಲ್ಲಿ ಕೃತಿ. ಫಸ್ಟ್ ಇವ್ರು ಒಟ್ಟಿಗೆ ಕಟ್ ಮಾಡೋದು, ಬೇರೆ ಮಾಡೋದಾ? ಒಟ್ಟಿಗೆ ಮಾಡ್ಬೇಕಾಯ್ತಾ? ಒಬ್ರು ಸೀನಿಯರ್ ಕೋಚು ಕೃತಿ ಅಂತ, ಮೊನ್ನೆ ಬರ್ಡೇ ಇತ್ತು, ನಮಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಹುಷಾರಿರ್ಲಿಲ್ಲ ನೋಡಿ. ಜಾಸ್ತಿ ಡಯಟ್ ಮಾಡಿ ಹೀಗಾಗಿರ್ಲಿಲ್ಲ, ಕಾಮಿಡಿ ಮಾಡ್ತಿರೋದು. ಸೊ ಅವ್ರದ್ದು ಬರ್ಡೇ ಇದೆ, ಸೊ ಅದು ಸೆಲೆಬ್ರೇಟ್ ಮಾಡಿದ್ವಿ. ಈಗ ಸೆಲೆಬ್ರೇಟ್ ಮಾಡುವ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಲಂದರ್ ಲೈಟರ್ ಹೊತ್ಲಿಕ್ಕೆ ಗೊತ್ತುಂಟಾ? ಕಂಗ್ರ್ಯಾಚುಲೇಷನ್. ಕೇಕ್ ತಿನ್ಬೋದಾ? ಆಫೀಸ್ ಬರುವ ಟೈಮಾ? ಒಂದು ಸೀನಿಯರ್ ಅಂತೆ, ಇಲ್ಲಿ ಬಾ. ಹೇಳಿ ಕಲಂದರ್, ಇಸ್ ದಿಸ್ ಆಕ್ಸೆಪ್ಟೆಡ್? ಅಲ್ಲ ಸ್ನೇಹಿತರೆ, ಅದಕ್ಕೆ ಕ್ಯಾಬಿನ್ ಸರಿ, ಎಲ್ಲರೂ ಬಂದಿದ್ದಾರೆ. ಕ್ಯಾಬಿನ್ ಸರಿ ಅಂದ್ರೆ ಇವ್ರು ಕೆಲಸಕ್ಕೆ ಬರ್ತಿಲ್ಲ ಸ್ನೇಹಿತರೆ. ಅಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದೇ ಹೇಳಿ ಫಸ್ಟ್. ಅದೇ ಹೇಳ್ತೇನೆ ಫಸ್ಟ್. ಸ್ನೇಹಿತರೆ, ಇವನು ನಮ್ಮ ಕಂಪನಿಲಿ ಒಂದು ಹುಡುಗಿ ಹುಡುಕ್ತಿದ್ದಾನೆ, ಮದುವೆ ಪ್ರಾಯ ಆಗಿದೆ. ಸೊ ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಓ, ಅಂದ್ರೆ ಹುಡುಗಿ ಆಲ್ರೆಡಿ ಇದ್ದಾಳ? ಗೊತ್ತಿಲ್ಲ, ಎಂತ ಕಾನ್ಫಿಡೆನ್ಸ್ ಇಲ್ಲ. ಹತ್ರ ಬನ್ನಿ. ನಿನಗೆ ಗೊತ್ತುಂಟಲ್ಲ, ಸಾಕು. ನಂಗೆ ಗೊತ್ತು. ಈಗ ನೀನ್ ಸಿಂಗಲ್, ರೆಡಿ ಟು ಮಿಂಗಲ್ ಇಲ್ವಾ? ಆಲ್ರೆಡಿ ಮಿಂಗಲ್ಡ. ಸಾರಿ ಸ್ನೇಹಿತರೆ, ಹ್ಯಾಂಡ್ಸಮ್ ಹುಡುಗ ಮಿಸ್ ಆಗ್ಬಿಟ್ಟ. ಹ್ಯಾಂಡ್ಸಮ್ ಹುಡುಗ ಒಬ್ಬನೇ ಇರೋದು ನೋಡಿ. ನಾನೊಂದು ಸಿಂಗಲ್ ಆಗಿ ಸ್ವಲ್ಪ ಖುಷಿ ಇರ್ತೇನೆ ಸ್ವಲ್ಪ ದಿನ. ಯಾಕೆ ಸ್ನೇಹಿತರೆ ಹೇಳಿ, ಜೀವನ ಚೆನ್ನಾಗಿ ಹೋಗ್ತಾ ಉಂಟು, ಚೆನ್ನಾಗಿ ಹೋಗಿ. 4 ದಿನ 5 ದಿನ, 1 ವಾರಕ್ಕೊಮ್ಮೆ ಕೂತ್ಕೊಂಡು ಬರ್ತಾನೆ. ಅಯ್ಯೋ ಜಗಳ ಆಯ್ತು. ನಾನು ಹೇಳ್ತೇನೆ, ಬೇಕಾ ಒಂದು ಫುಲ್ ಹಿಸ್ಟ್ರಿ ಬೇಕಾ ರೆಕಮೆಂಡ್ ಮಾಡಿ, ನಾನು ಹೇಳ್ತೇನೆ, ನಂಗೆ ಪರ್ಸನಲ್ DM ಮಾಡಿ. ಸೊ ಸ್ನೇಹಿತರೆ, ಸೆಲೆಬ್ರೇಷನ್ ಎಲ್ಲ ಮುಗೀತು. ಸ್ವಲ್ಪ ನಾನು ಪ್ರೈವೇಟ್ ಆಗಿ ಬಂದು ಕ್ಯಾಬಿನಲ್ಲಿ ಕೂತು ನಾನು ಕೆಲಸ ಮಾಡ್ತಾಯಿದ್ದೀನಿ. ಕ್ಲೈಂಟ್ ಚೆಕ್ ಇನ್ ನೋಡ್ತಾ ಇದ್ದೆ. ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಹೋಯಿತು. ಟೀಮ್ ಎಲ್ಲ ಬ್ಯಾಕ್ ಟು ವರ್ಕ್ ಬಂದಿದ್ದಾರೆ. ಸೊ ನಾವು ನಡುವಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರ್ತೇವೆ. ಬಟ್ ದೆನ್ ಅದ್ರ ಜೊತೆನೇ ಕೆಲಸನೂ ಸೀರಿಯಸ್ ಆಗಿ ಮಾಡಬೇಕು. ಸೊ ಎವ್ರಿ ಒನ್ ಆರ್ ಬ್ಯಾಕ್ ಟು ವರ್ಕ್. ಸೊ ಕ್ಲೈಂಟ್ ಚೆಕ್ ಇನ್ ಎಲ್ಲ ಇದೆ. ಈಗ ಟೈಮ್ ಆಲ್ಮೋಸ್ಟ್ ಸಂಜೆ ಆಗಿದೆ. ಇನ್ನು ಸಂಜೆ ತನಕ ಇಲ್ಲೇ ಕೆಲಸ ಮಾಡಬೇಕು. ಅದಾದಮೇಲೆ ಕಂಪ್ಲೀಟ್ ಮಾಡಾದ್ಮೇಲೆ ಮನೆಗೆ ಹೊರಡೋದು. ಸಂಜೆ ಗೆಸ್ಟ್ ಬರ್ತಿದ್ದಾರೆ, ನೀವು ನೋಡ್ತೀರಾ ವ್ಲಾಗಲ್ಲಿ ಯಾರು ಬರ್ತಿದ್ದಾರೆ ಅಂತ. ಎನಿವೇಸ್, ನಾನು ವರ್ಕ್ನ ಕಂಟಿನ್ಯೂ ಮಾಡ್ತೇನೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಾನು ಪ್ರತಿ ಸತಿ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ, ನೀವು
ಸೆಲೆಬ್ರೇಟ್ ಮಾಡಿ, ಬೇಜಾರಾಗಿ, ಖುಷಿ ಇರಿ, ಬ್ರೇಕಪ್ ಆಗಲಿ, ಏನೇ ಆಗಲಿ, ಡೈಲಿ ಮಾಡುವ ಕೆಲಸನ ಟೈಮ್ ತೊಗೊಂಡು ಮಾಡಲೇಬೇಕು. ಆಗಲೇ ನಿಮಗೆ ಮುಂದುವರಿಯೋಕ್ಕಾಗೋದು. ಎಸ್, ದಟ್ ಈಸ್ ವಾಟ್ ಐ ಬಿಲೀವ್ ಇನ್ ಆ್ಯಂಡ್ ದಟ್ ಈಸ್ ವಾಟ್ ಐ ಟೆಲ್ ಮೈ ಟೀಮ್. ಗಮ್ಮತ್ತು ಮಾಡುವ. ಆ ದಿನದ ಕೆಲಸ ಆ ದಿನ ಮುಗಿಸ್ಬೇಕು. ಆ ದಿನ ಕೆಲಸ ಆ ದಿನ ಮುಗಿಯದಿದ್ದರೆ ನೆಕ್ಸ್ಟ್ ದಿನ ಹಿಂದಿನ ದಿನದ್ದು ಮತ್ತು ಆ ದಿನದ್ದು ಕಂಪ್ಲೀಟ್ ಮಾಡಿ ಕಮ್ ಬ್ಯಾಕ್ ಮಾಡಬೇಕು. ಸೊ ಎನಿವೇಸ್ ಐ ಕಂಟಿನ್ಯೂ ವಿತ್ ಮೈ ವರ್ಕ್. I'll continue with my work and I'll catch you guys later. Yes, see you. Baby, I go crazy. So damn lonely when you're not around. ಸ್ನೇಹಿತರೆ, ಆಫೀಸಿದು ಚೆಕ್-ಇನ್ಸ್ ಎಲ್ಲ ಮುಗೀತು, ಮನೆಗೆ ಬಂದಿದ್ದೆ. ಆ್ಯಕ್ಚುಲಿ ಬೆಳಿಗ್ಗೆ ವರ್ಕೌಟ್ ಮಾಡಿಲ್ಲ, ಕಾರ್ಡಿಯೋ ಮಾತ್ರ ಮಾಡಿದ್ದೆ. ಸೊ ವರ್ಕೌಟ್ ಕಂಪ್ಲೀಟ್ ಮಾಡಬೇಕಿತ್ತು, ಹಾಗೆ ಬಂದೆ. ಸೊ ವಿಷಯ ಎಂತ ಅಂದರೆ, ನಾನು ಹೇಳಿದ್ನಲ್ಲ ನನ್ನ ಮರ್ಸಿಡೀಸನ್ನು ಸೇಲ್ ಮಾಡ್ತಾಯಿದ್ದೀನಿ ಅಂತ. ನೀವು ನೋಡಿರ್ತೀರ ಅದರ ಸಿನಿಮ್ಯಾಟಿಕ್ ಶಾಟ್ ಎಲ್ಲ. ಬಟ್ ದೆನ್ ಒಂದು ಇಮೋಷ್ನಲ್ ಫೀಲಿಂಗ್. ನನ್ನ ಫಸ್ಟ್ ಲಕ್ಸುರಿ ಕಾರ್ ಇದು. ನಾನೊಂದು ಕಾರ್ ತೊಗೊಳ್ಬೇಕು, ಬೆನ್ಸ್ ಅಂತ ಹೇಳಿ ಒಂದು ಆಸೆ ಆಗಿ ತೊಗೊಂಡ ಕಾರು. ಅಂದರೆ ಪ್ಲ್ಯಾನ್ ಮಾಡಿರಲಿಲ್ಲ ತೊಗೊಳ್ಬೇಕು ಅಂತ. ಬಟ್ ದೆನ್ ತೊಗೊಳ್ಬೇಕಂತ ಆದಾಗ ಹೋಗಿ ಬಜೆಟಲ್ಲಿ ಇದ್ದ ಕಾರು ಇದೇನೆ ತೊಗೊಂಡೆ. ಮ್ಯಾಟ್ ಬ್ಲ್ಯಾಕ್, ಅದು ಸಹ ಬೆಂಗಳೂರಲ್ಲಿ ಮ್ಯಾಟ್ ಬ್ಲ್ಯಾಕ್ ಈ ಕಾರಲ್ಲಿ ಯಾವುದೂ ಇರಲಿಲ್ಲ. ಫಸ್ಟ್ ಟೈಮ್ ಮ್ಯಾಟ್ ಬ್ಲ್ಯಾಕ್ ಮಾಡಿದೆ. ತುಂಬ ಜನ ರೆಕಗ್ನೈಸ್ ಮಾಡಿದರು. ಆ ವೀಡಿಯೋಸ್ ತುಂಬ ಚೆನ್ನಾಗಿ ಹೋಗಿತ್ತು. ಅದಾದಮೇಲೆ ಎಲ್ಲೋದ್ರೆ ಸಹ ಈ ಕಾರ್ ನೋಡಿನೇ ರೆಕಗ್ನೈಸ್ ಮಾಡಿದ್ರು. ತುಂಬ ಇಮೋಷನ್ ಇದೆ, ಮೆಮೊರೀಸ್ ಇದೆ. ಆ ಫಸ್ಟ್ ಲಕ್ಸುರಿ ಕಾರ್ ಇದು ಫೀಲಿಂಗ್ಸ್ ಇರತ್ತಲ್ಲ. ಬಟ್ ಕೆಲವು ಸತಿ ಆಗತ್ತಲ್ಲ, ನಾವು ರೈಟ್ ಟೈಮ್ ಬಂದಾಗ ಬಿಡ್ಕೊಡ್ಬೇಕು, ಅದನ್ನು ಇಟ್ಕೊಂಡಿರಬಾರ್ದು ಅಂತ. ಸೊ ಐ ಆಮ್ ಥಿಂಕಿಂಗ್ ಟು ಅಪ್ಗ್ರೇಡ್ ಮೈ ಕಾರ್. ಸೊ ಅದಕ್ಕೋಸ್ಕರ ಆ್ಯಸ್ ಐ ಟೋಲ್ಡ್ ಯು ಸೇಲ್ ತುಂಬ ಚೆನ್ನಾಗಿ ನನ್ನ ಮಗು ಥರ ಇದನ್ನು ನೋಡ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಯಾರಿಗೆ ಮರ್ಸಿಡೀಸ್ ಓನ್ ಮಾಡಬೇಕು, GL SUV ಓಕೆನಾ, ಮ್ಯಾಟ್ ಬ್ಲ್ಯಾಕು ಇದ್ದರೆ ಹೇಳಿ. ಫಸ್ಟ್ ಓನರ್, ನಾನೇ ಫಸ್ಟ್ ಓನರು. ಕಾಂಟ್ಯಾಕ್ಟ್ ಮಾಡಿ, ಹೇಗೇನು ಇಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಪವರ್ ಡೀಸೆಲ್ ಇಂಜಿನು, ಪವರ್ ವೈಸು ತುಂಬ ಚೆನ್ನಾಗಿದೆ. ಹ್ಯಾಂಡ್ಲಿಂಗು, ಡ್ರೈವಿಂಗು, ಇಂಟೀರಿಯರು, ಆ್ಯಂಬಿಯೆಂಟ್ ಲೈಟ್ ಎಲ್ಲ ಸೂಪರಾಗಿದೆ. ಅದು ಬೇಜಾರಾಗುತ್ತೆ ಈ ವಿಡಿಯೋ ಮಾಡಿ. ನಾನು ಯೋಚನೆ ಮಾಡಿದೆ ಮಾಡೋದಾ ಬೇಡವಾ. ಮತ್ತು ಅಟ್ ದ ಎಂಡ್ ಇನ್ನೊಂದು ಕಾರ್ ಪಾರ್ಕಿಂಗ್ ಇಡಲಿಕ್ಕೆ ಸಹ ಕಷ್ಟ ಆಗುತ್ತೆ ಮನೆಯಲ್ಲಿ. ಆಲ್ರೆಡಿ 2-3 ಕಾರ್ ಇದೆ. ಸೊ ಐ ಥಾಟ್ ಇದನ್ನು ರಿಪ್ಲೇಸ್ ಮಾಡ್ಬೋದು ಅಂತ, ಇದನ್ನು ಕೊಡೋಣ ಅಂತ. ಸೊ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಒಂದು ಮಾತ್ರ ಎಶ್ಯೂರಿಟಿ ಕೊಡ್ತೀನಿ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಿಮಗೆ ಖುಷಿ ಆಗುತ್ತೆ. ಡ್ರೈವಿಂಗ್ ಎಕ್ಸ್ಪರ್ಟ್, ಕಿಲೋಮೀಟ್ರು ಜಾಸ್ತಿ ಹೋಗಿಲ್ಲ. ಸೊ ಇಂಟ್ರೆಸ್ಟ್ ಇದ್ದರೆ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಐ ಮಿಸ್ ಯು. ತುಂಬ ಮೆಮೊರೀಸ್ ಇದೆ ಸ್ನೇಹಿತರೆ. ನಾನು 24 hours ಇನ್ ಕಾರ್ ಮಾಡಿದ್ದೀವಿ, ಇದೇ ಕಾರಲ್ಲಿ, ಬೆನ್ಸ್ ಕಾರಲ್ಲಿ 24 hours ಫಸ್ಟ್ ಟೈಮ್ ಮಾಡಿರೋದು. ವರುಣ್ ಸ್ಯಾಮ್, ಬೇಕಾದ್ರೆ ಇಲ್ಲಿ ಫುಟೇಜ್ ಹಾಕ್ತೀನಿ ನೋಡಿ. ಇದ್ವಿ, ಗಮ್ಮತ್ತು ಮಾಡಿದ್ವಿ, ಟ್ರಿಪ್ ಹೋಗಿದ್ದೀವಿ. ಎನಿವೇಸ್, ಟೈಮ್ ಟು ಸೇ ಗುಡ್ ಬೈ. ನೋಡೋಣ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಆಗ ಗುಡ್ ಬೈ ಕೊಡುವಾಗ ವಾಪಸ್ ವೀಡಿಯೋ ಮಾಡ್ತೀನಿ. ಬಟ್ ದೆನ್ ಇಮೋಷನಲ್ ಆಗ್ತುಂಟು. ಬನ್ನಿ ಹೋಗೋಣ. ಸ್ನೇಹಿತರೆ, ಇಲ್ಲಿ ಏನೋ ಒಂದು ಸ್ಪೆಷಲ್ ತಂದಿದ್ದಾರೆ, ಸ್ಪೆಷಲ್ ಗಿಫ್ಟ್ ತಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ವೆಲ್ಕಮ್, ಕಂಗ್ರ್ಯಾಚುಲೇಷನ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಒಂದ್ಸತಿ ಓಪನ್ ಮಾಡಿ ತೋರಿಸ್ತೀನಿ. ಅದಕ್ಕೆ ನಾವು ಓಪನ್ ಮಾಡಿದ್ವಿ, ಗೊತ್ತಾಗಿದೆ. ಮತ್ತೆ ಇದು ಇಟ್ ಈಸ್ ವರ್ತ್ ಮೇಕಿಂಗ್ ವಿಡಿಯೋ ಅಂತ ಮಾಡ್ತಾ ಇರೋದು. ಲುಕ್ ಅಟ್ ದಿಸ್. ತುಂಬಾ ಎಸ್ಥೆಟಿಕ್ ಆಗಿ ಗ್ರ್ಯಾಂಡ್ ಆಗಿದೆ, ಸಕ್ಕತ್ತಾಗಿದೆ. ರಿಮೋಟ್ ಟಾಪ್ ಚೆನ್ನಾಗಿಲ್ಲ, ಆದರೆ ಸರ್ ದೇ ಹ್ಯಾವ್ ಗಿವನ್ ಸಪರೇಟ್. ಇದು ನೀವು ಬೇರೆ ತಗೊಂಡಿರೋದಾ ಮ್ಯಾಕ್ರಾನ್? ಇಲ್ಲ, ಅದರಲ್ಲೇ ಇರೋದು. ಇದು ಸೆಟ್. ನೈಟ್ ಕೇಕ್ ಸಹ ಕೊಟ್ಟಿದ್ದಾರೆ. ಇದು ಫೆರಲ್ ರೋಷರಾ? ಫೆರಲ್ ರೋಷರ್. ವಾವ್, ಮ್ಯಾಚ್ ಬಾಕ್ಸ್ ನೋಡಿ, ಫುಲ್ ಬ್ರ್ಯಾಂಡೆಡ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದೆ. ಇದು ಸಹ ಇದು 2 ಅವ್ರ ಗಿಫ್ಟ್ ಗೈಸ್, 1 ಮಿಲಿಯನ್ ಗಿಫ್ಟ್ ನಿಮ್ಮದು. ಸಹ ಗೊತ್ತುಂಟು, ಕುಡಿಯೋದು ತಪ್ಪಲ್ಲ, ಯಾವಾಗಾದ್ರೂ ಒಮ್ಮೆ ಕುಡೀರಿ ಆಯ್ತಾ? ಕುಡೀರಿ, ಬಟ್ ನಾನು ಅದನ್ನ ಕುಡಿಯಲ್ಲ. ನೋಡ್ತೀನಿ ಇವತ್ತು ತೆಗೆದುಕೋ. ಅವರು ಸಾಚ, ನಾವು ಮಾತ್ರ ಕೆಟ್ಟವರು. ಸ್ನೇಹಿತರೆ, ವರುಣ್ ಬ್ರೋ ಇಲ್ಲ ಪಾಪ, ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಂದಿದ್ರೆ ಅವರು ಇರ್ತಿದ್ರಲ್ಲಿ. ಅವ್ರು ಬಂದು ಒಟ್ಟಿಗೆ ಮಾಡಿ ತೋಳಿ ಮ್ಯಾಚ್ ಬಾಕ್ಸು, ಬ್ರ್ಯಾಂಡೆಡ್ ಮ್ಯಾಚ್ ಬಾಕ್ಸು ತೋಳಿ, ಬ್ರ್ಯಾಂಡೆಡ್ ನೈಫು. ಸೂಪರ್ ಉಂಟು ಬ್ರೋ ಕೇಕ್ ಅಲ್ಲ? ವೆರಿ ನೈಸ್ಲಿ ಡೆಕೋರೇಟೆಡ್. ಒಟ್ರಸಿ ರೇಟ್ ಉಂಟಾ ಅಂತ ಇದಕ್ಕೆ? ನಿಮ್ಮ ಮುಂದಿರೇ ಫ್ರೆಂಡ್ಶಿಪ್ಗಿಂತ ರೇಟ್ ಏನ್ರಿ? ಅಲ್ಲ, ನಾನು ಹೇಳ್ತಿರೋದು
is a congratulations and celebrations. Congratulations, my brother. So proud of you. Thank you. Finally, you did it. I know how much efforts it takes. ಇದನ್ನು ಕಟ್ ಮಾಡ್ಲಿಕ್ಕೆ ಮನ್ಸಾಗ್ತಿಲ್ಲ ಬ್ರೋ, ಅಷ್ಟು ಚಂದ ಉಂಟು. ಐ ಆಮ್ ಸೀಯಿಂಗ್ ದಿಸ್ ಕೇಕ್ ಫಸ್ಟ್ ಟೈಮ್, ಸೋ ಬ್ಯೂಟಿಫುಲ್. ಓಹೋ, ನಾನು ಡಯಟಲ್ಲಿ ಇದ್ದೀನಿ ಬ್ರೋ. ಬ್ರೋ, ಯು ನೋ ಹೌ ಇಟ್ ಈಸ್. ಇಟ್ ಈಸ್ ಲೈಕ್ ಕಟ್ ಮಾಡಿ ಹಾಗೆ ತೊಳಿ ತಿನ್ಸ್ಕೊಳ್ಳಿ. ನೋ ಸ್ಪೂನ್. ಓ, ದಟ್ ಈಸ್ ಅ ಸ್ಪೂನ್. ಟೂ ಇನ್ ಒನ್, ಯು ಕ್ಯಾನ್ ಕಟ್ ಅಂಡ್ ಹ್ಯಾವ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಮೇರೆ ಭಾಯ್. ಥ್ಯಾಂಕ್ ಯು. ತೊಳಿ, ನಿಮ್ಮ ಬ್ಲಾಗ್ ಮಾಡಿ. ನನ್ನ ವ್ಲಾಗ್ನ ಸ್ಯಾಮ್ ಮಾಡ್ತಾರೆ, ಬಟ್ ವೆರಿ ನೈಸ್. ಇಟ್ ವಾಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಫ್ರಮ್ ಮೈ ಬ್ರದರ್. ಈಗ ಇದನ್ನ ಚಂದದನ್ನು ಐ ಗೆಸ್ ನಾವು ಕಾರ್ತಿಕ್ ಜೊತೆ ಇದ್ದೇವೆ, ಟ್ಯಾಲೆಂಟ್ ಟ್ರೈಬ್. ನಾವು ಮ್ಯಾಕ್ ಮಚಾದ ಫೇಮಸ್ ನಾನು ಇಲ್ಲಿ ಇಲ್ಲ, ಬ್ಯಾಂಗ್ಳೂರ್ ಇಲ್ಲ, ಈ ರೂಮಲ್ಲೇ ಇಲ್ಲ. ಇನ್ಫ್ಲೂಯೆನ್ಸರ್. ಬರಲ್ಲ. ಕಂಗ್ರಾಟ್ಸ್ ಆನ್ 1 million ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಬ್ರೋ, 1 million. ಈಗ ಒಂದು ರೇಂಜ್ ರೋವರ್ ಕಪ್ ಕಾಣ್ತಿದ್ದೀನಿ. ಕಾಣ್ತಾನೆ ಇಲ್ಲ. ಕಾಣ್ತಿದ್ದೀನಿ. ನಂಗೆ ಈಗ ಇಟ್ಕೊಂಡು ಅಭ್ಯಾಸ ಇಲ್ಲ ಸ್ನೇಹಿತರೆ. ಈಗ ಹೀಗೆ 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 ಪ್ರಾಕ್ಟೀಸ್ ಮಾಡಬೇಕು. ಗುಡ್ ನೈಟ್, ಶುಭರಾತ್ರಿ. ಓಕೆ ಸ್ನೇಹಿತರೆ, ಬಾಯ್. ನೀವು ಬಿಳಿಯೇ ಕಾಣ್ತೀರ, ನೀವು ರೇಸ್ ಇಷ್ಟ ಅಂತ ಹೇಳ್ಬಿಡ್ತಾರೆ. Congratulations on 1 Thank you. million. Thank you. So proud of you, brother. Thank you. I've seen you working crazily hard Thank you. and telling me that I want to reach 1 million when we were working out together. So you have done it. That's really It has inspiring. happened. Congratulations. ಥ್ಯಾಂಕ್ಸ್ So again. proud of you. ಪಾರ್ಟಿ ಗಮ್ಮತ್ ಮಾಡೋಣ. ಮಹಮ್ಮದ್ ಮಾಡೋಣ. ಬಾಯ್ ಬ್ರೋ. ಸೊ ಸ್ಯಾಮ್ ಹೊರಡ್ತಿದ್ದಾರೆ, ಸ್ವಲ್ಪ ಚಿಲ್ಲೆಲ್ಲ ಮಾಡಿ. ಗುಡ್ ನೈಟ್, ಬಾಯ್.